ಸ್ನೇಹಿತರೆ, ಕಳೆದ 2 ತಿಂಗಳಿಂದ ವಿಶ್ವದ ಆರ್ಥಿಕತೆಗೆ ಅತಿ ದೊಡ್ಡ ಪೆಟ್ಟನ್ನು ಕೊಟ್ಟಿರುವಂತಹ 2 ವಿಚಾರಗಳೆಂದರೆ ಅವುಗಳೇ ಮೊದಲನೆಯದು ವಿಶ್ವದ ಮೂಲೆ ಮೂಲೆಯಲ್ಲಿ ನಡೆಯುತ್ತಿರುವಂತಹ ಯುದ್ಧಗಳು. ಎರಡನೆಯ ವಿಚಾರ ಅಂದರೆ ಅದುವೇ ಇದೀಗ ಕೆಂಪು ಸಮುದ್ರ ಇರಬಹುದು, ಅರಬ್ಬಿ ಸಮುದ್ರ ಇರಬಹುದು, ಇಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆಯುತ್ತಿರುವಂತಹ ವಿಚಾರ ಇದೀಗ ವಿಶ್ವದ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಈ ವಿಚಾರವಾಗಿ ಈ ಮೊದಲು ಎಲ್ಲ ದೇಶಗಳು ಸ್ವಲ್ಪ ನೆಗ್ಲೆಕ್ಟನ್ನೇ ಮಾಡಿದ್ವು, ಆದರೆ ಇದೀಗ ಅಲರ್ಟ್ ಆಗಿವೆ. ಅದರಲ್ಲೂ ಕೂಡ ಭಾರತ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಇದನ್ನ ತಡೆಯಲು ಮುಂದಾಗಿದೆ. ಅದು ಕೇವಲ 24 ಗಂಟೆಯಲ್ಲಿ 2 ಆಪರೇಷನ್ ಮಾಡಿದ್ದು ಸುಮಾರು 30ಕ್ಕೂ ಹೆಚ್ಚು ನಾವಿಕರನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡಿದೆ. ಉಗ್ರರ ಎಡೆಮುರಿಯನ್ನ ಕಟ್ಟುವ ಕೆಲಸವನ್ನು ಮಾಡಿದೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಈ ಭಾರತ ಇಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿದ್ಯಾಕೆ? ಭಾರತಕ್ಕಾದಂತಹ ನಷ್ಟವೇನು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಷ್ಟೆಲ್ಲಾ ಬೆಳವಣಿಗೆಗಳು ಆದರೂ ಕೂಡ ಭಾರತ ಇದರ ಬಗ್ಗೆ ಚಕಾರವನ್ನ ಎತ್ತಿರಲಿಲ್ಲ, ಈ ವಿಚಾರಕ್ಕೆ ತಲೆಯನ್ನು ಹಾಕಿರಲಿಲ್ಲ. ಆದರೆ ಇದೀಗ ದಿಢೀರ್ ಇದ್ದಕ್ಕಿದ್ದಂತೆ ಕೇವಲ 24 ಗಂಟೆಯಲ್ಲಿ 2 ಆಪರೇಷನ್ ಅನ್ನ ಮಾಡಿದೆ. ಅಂದ್ರೆ ಒಂದು ರೀತಿ ಉಗ್ರರ ಅಟ್ಟಹಾಸವನ್ನ ಕಂಪ್ಲೀಟ್ ಆಗಿ ಮುರಿಯುವಂತ ಕೆಲಸವನ್ನ ಇದೀಗ ಭಾರತ ಮಾಡಿದೆ. ಸ್ನೇಹಿತರೆ, ಭಾರತ ಮತ್ತು ಉಗ್ರರ ನಡುವೆ ನಡೆದಂತಹ ರೋಚಕ ಹೋರಾಟ ಹೇಗಿತ್ತು? ಭಾರತ ಪಾಕಿಸ್ತಾನಿ ಸೈನಿಕರನ್ನ ಸುಮಾರು 19 ಸೈನಿಕರನ್ನ ರಕ್ಷಣೆ ಮಾಡಿದೆ. ಅದಷ್ಟೇ ಅಲ್ಲದೆ ಇರಾನ್ನ 17 ನಾಗರಿಕರನ್ನು ಕೂಡ ರಕ್ಷಣೆ ಮಾಡಿದೆ. ಅದೇಗಿತ್ತು ಆ ರೋಚಕ ಕ್ಷಣ? ಅದನ್ನ ನಿಮ್ಮ ಮುಂದೆ ಇಡೋದಕ್ಕೂ ಮುಂಚೆ ಈ ಯುದ್ಧಗಳು ಯಾಕೆ ಆರಂಭವಾದವು, ಇಷ್ಟರ ಮಟ್ಟಿಗೆ ವಿಶ್ವದ ಆರ್ಥಿಕತೆ ಮೇಲೆ ಯಾಕೆ ಹೊಡೆತ ಬೀಳ್ತಿದೆ, ಆ ಕುರಿತ ಒಂದು ಸಿಂಪಲ್ ಆಗಿ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇದು ಆರಂಭವಾಗಿದ್ದು ಮೊದಲು ಅಕ್ಟೋಬರ್ 7ರಂದು. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಅಕ್ಟೋಬರ್ 7 ಅಂದರೆ ಎಲ್ಲರಿಗೂ ಕೂಡ ವಿಶ್ವದ ಈ ಆಗು ಹೋಗುಗಳು, ಈ ಪ್ರಚಲಿತ ಘಟನೆಗಳು ಏನೆಲ್ಲ ತಿಳ್ಕೊಳ್ತಿರ್ತಾರೆ ಅವರಿಗೆ ಅಕ್ಟೋಬರ್ 7 ಅಂದರೆ ಸಾಕು ತಕ್ಷಣಕ್ಕೆ ನೆನಪಿಗೆ ಬರೋದು ಇಸ್ರೇಲ್ ಮತ್ತು ಹಮಾಸ್ ಉಗ್ರರು ಏನಿದ್ದಾರೆ ಇವರ ನಡುವಿನ ಯುದ್ಧ. ಹೌದು ಸ್ನೇಹಿತರೆ, ಅಕ್ಟೋಬರ್ 7ರಂದು ಈ ಇಬ್ಬರ ನಡುವೆ ಯುದ್ಧ ಆರಂಭವಾಗುತ್ತೆ. ಆ ಯುದ್ಧ ಆರಂಭವಾದ ಬಳಿಕ ಮೊದಲಿಗೆ ಸಣ್ಣ ಪುಟ್ಟ ಯುದ್ಧಗಳು ನಡೆಯುತ್ತೆ. ಆಗ ಇಡೀ ವಿಶ್ವವೇ ಅಂದ್ಕೊಳ್ಳುತ್ತೆ ಇದು ಕಾಮನ್, ಪ್ರತಿ ವರ್ಷ ನಡೆಯುತ್ತೆ ಮತ್ತೆ ಹೋಗುತ್ತೆ ಬಿಡು ಅಂತ ಸುಮ್ಮನಾದ್ರು. ಆದರೆ ಅದು ನಿಧಾನವಾಗಿ ಒಂದೊಂದೇ ಹಂತವನ್ನು ಬದಲಿಸಿಕೊಂಡು ಉಗ್ರ ರೂಪವನ್ನು ಪಡೆದುಕೊಂಡಿತು. ಅದಕ್ಕೆ ಇಸ್ರೇಲ್ ರೊಚ್ಚಿಗೆ ಹೇಳ್ತು. ಇಸ್ರೇಲ್ ಇನ್ನಿಲ್ಲದಂತೆ ಈ ಏನು ಪ್ಯಾಲೆಸ್ಟೈನ್ ಉಗ್ರರನ್ನು ಮಟ್ಟ ಹಾಕುವಂತಹ ಕೆಲಸಕ್ಕೆ ಹೋಯಿತು. ಬರೋಬ್ಬರಿ 27,000ಕ್ಕೂ ಹೆಚ್ಚು ಸಾವುಗಳು ಇದಕ್ಕೆ ಬಲಿಯಾಗುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಇದಷ್ಟೇ ಆಯಿತು ಅಂತ ಸುಮ್ಮನಿದ್ರೆ ಇದು ಮತ್ತೊಂದು ರೂಪವನ್ನು ಪಡೆದುಕೊಂಡಿತು. ಅದಕ್ಕೆ ಕಾರಣ ಆಗಿದ್ದು ಯೆಮೆನ್ ಬೆಂಬಲಿತ ಉಗ್ರರು. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಯೆಮೆನ್ ಬೆಂಬಲಿತ ಉಗ್ರರು ಏನಿದ್ದಾರೆ ಹಾಗೂ ಇರಾನ್ ಬೆಂಬಲಿತ ಉಗ್ರರು ಅವರು ಈ ಹಮಾಸ್ ಉಗ್ರರು ಏನಿದ್ದಾರೆ ಅವರಿಗೆ ಬೆಂಬಲವನ್ನು ಕೊಡುವುದಾಗಿ ಘೋಷಣೆ ಮಾಡ್ತಾರೆ. ಇಲ್ಲಿ ಯುದ್ಧ ನಡೀತಾ ಇದ್ರೆ ಅವರು ಕೆಂಪು ಸಮುದ್ರದಲ್ಲಿ ಆರ್ಭಟವನ್ನು ಶುರು ಮಾಡ್ತಾರೆ. ಏನು ಇರಾನ್ ಇದೆ, ಆ ಇರಾನ್ ಬೆಂಬಲಿತ ಉಗ್ರರು ಏನಿದ್ದಾರೆ ಹಾಗೂ ಯೆಮೆನ್ ಬೆಂಬಲಿತ ಉಗ್ರರು ಇಸ್ರೇಲ್ ಮೇಲೆ ದಾಳಿಗಳನ್ನು ಮಾಡ್ತಾರೆ. ಅದು ಇಸ್ರೇಲ್ ಹಡಗುಗಳನ್ನು ಟಾರ್ಗೆಟ್ ಮಾಡಿ ಒಂದರ ಮೇಲೆ ಟಾರ್ಗೆಟನ್ನು ಮಾಡ್ತವೆ. ಅದಾದ ಬಳಿಕ ಇದ್ದಕ್ಕಿದ್ದಂತೆ ಅದೇನಾಗುತ್ತೋ ಗೊತ್ತಿಲ್ಲ, ಆ ಮೂಲಕ ಅಂದರೆ ಈ ಸೂಯಜ್ ಕಾಲುವೆ ಅಥವಾ ಕೆಂಪು ಸಮುದ್ರದ ಮೂಲಕ ಬರುವಂತಹ ಎಲ್ಲ ಹಡಗುಗಳ ಮೇಲೆ ದಾಳಿಯನ್ನು ಮಾಡಲು ಶುರು ಮಾಡ್ತವೆ. ಅದರಲ್ಲೂ ಕೂಡ ಹೆಚ್ಚು ಅಮೆರಿಕವನ್ನು ಟಾರ್ಗೆಟ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇಂತಹ ದೇಶ ಅಂತ ಅಲ್ಲ, ಎಲ್ಲ ದೇಶಗಳ ಹಡಗುಗಳನ್ನು ದಾಳಿ ಮಾಡುತ್ತೆ. ಆರ್ಥಿಕತೆಗೆ ದೊಡ್ಡ ಹೊಡೆತವೂ ಕೂಡ ಬೀಳುತ್ತೆ. ಅದರಲ್ಲೂ ಕೂಡ ಅಮೆರಿಕ ಮತ್ತು ಏನು ಇಸ್ರೇಲ್ಗಳೇನಿದೆ ಮತ್ತು ಬ್ರಿಟನ್ನು ಕಂಬೈನ್ಡ್ ಪಡೆ ಏನಿದೆ ಅವೆಲ್ಲವೂ ಕೆಂಪು ಸಮುದ್ರಕ್ಕೆ ಎಂಟ್ರಿ ಆಗೋದು ನಿಮಗೆ ಗೊತ್ತಿದೆ. ಎಂಟ್ರಿಗಾಗಿ ಅಲ್ಲಿನ ಸೈನಿಕರನ್ನು ಬಳಸಿಕೊಂಡು ಏನು ಮಾಡ್ತಾರೆ ಅಂದರೆ ಅಲ್ಲಿ ಕೆಂಪು ಸಮುದ್ರದ ಉಗ್ರರನ್ನು ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡುತ್ತೆ. ಸೊ ಏನು ಈ ಕೆಂಪು ಸಮುದ್ರದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಆಗುತ್ತೋ ಆಗ ಅಲ್ಲಿನ ಉಗ್ರರು ಕಾಲು ಕೀಳುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಅವರು ಎಲ್ಲಿಗೆ ಬರ್ತಾರಪ್ಪ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅರಬ್ಬಿ ಸಮುದ್ರಕ್ಕೆ ಎಂಟ್ರಿ ಆಗ್ತಾರೆ. ಅರಬ್ಬಿ ಸಮುದ್ರದಲ್ಲೂ ಕೂಡ ಕೆಲವೊಂದು ಘಟನೆಗಳು ಆಗ್ತವೆ. ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಬರುವಂತಹ ಏನು ಹಡಗುಗಳಿವೆ ಅವುಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಆಗ ಭಾರತ ಎಚ್ಚೆತ್ತುಕೊಳ್ಳುತ್ತೆ. ಅವರನ್ನು ಅಂದರೆ ಸುಮಾರು ಕೆಲ ದಿನಗಳ ಹಿಂದೆ ಮತ್ತೆ ಆ ಉಗ್ರರ ವಿರುದ್ಧ ಭಾರತ ರೊಚ್ಚಿಗೇಳುತ್ತೆ, ಅವರನ್ನು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಇದೆಲ್ಲವೂ ಈ ಕಡೆ ಆಗ್ತಾ ಇದ್ರೆ ಇದೀಗ ಅರಬ್ಬಿ ಸಮುದ್ರದಲ್ಲಿ ಮತ್ತೆ ಸೊಮಾಲಿಯಾ ಕಡಲ್ಗಳ್ಳರೇನಿದ್ದಾರೆ ಅವರ ಅವಳಿ ಹೆಚ್ಚಾಗಿದೆ. ಹೌದು, ಇದೀಗ ಅರಬ್ಬಿ ಸಮುದ್ರದಲ್ಲಿ ಸೊಮಾಲಿಯಾ ಕಡಲ್ಗಳ್ಳರು ಸಿಕ್ಕ ಹಡಗುಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಅಟ್ಯಾಕ್ ಮಾಡ್ತಿದ್ದಾರೆ. ಅವರ ಅಲ್ಲಿರುವಂತಹ ಸಂಪನ್ಮೂಲಗಳನ್ನು ಕದಿಯುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಅರಿತಂತಹ ಭಾರತ ಇದೀಗ ಎಚ್ಚೆತ್ತುಕೊಂಡಿದೆ. ಭಾರತಕ್ಕೆ ಬರುವ ಅಥವಾ ಭಾರತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಹಡಗುಗಳ ಮೇಲೆ ದಾಳಿಯನ್ನು ಮಾಡಿದರೆ
ಅದನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಿದೆ. ಅದಕ್ಕೋಸ್ಕರ INS ನೌಕೆಗಳೇನಿದ್ದಾವೆ ಅವುಗಳನ್ನು ಇದೀಗ ಅರಬ್ಬಿ ಸಮುದ್ರದ ಆಸುಪಾಸಿನಲ್ಲಿ ಬಿಟ್ಟಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದರ ನಡುವೆ ಮತ್ತೆ ಸೊಮಾಲಿಯಾ ಉಗ್ರರು ಮತ್ತೆ ಆರ್ಭಟವನ್ನು ಮಾಡಿರೋ ಕಾರಣ ಕೇವಲ 24 ಗಂಟೆಯಲ್ಲಿ 2 ಬಾರಿ ಉಗ್ರರನ್ನ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇಂತಹದ್ದೊಂದು ಈ ಆಪರೇಷನ್ಗೆ ಬಳಕೆ ಮಾಡಲಾದ ನಮ್ಮ ಯುದ್ಧ ನೌಕೆಯ ಹೆಸರು INS ಸುಮಿತ್ರಾ. ಕೊಚ್ಚಿಯ ಕರಾವಳಿಯಿಂದ ಸುಮಾರು 800 ಮೈಲಿ ದೂರದಲ್ಲಿ ಸೊಮಾಲಿಯಾ ಕಡಲ್ಗಳ್ಳರೊಂದಿಗೆ ಅಪಹರಿಸಲ್ಪಟ್ಟ ಮೀನುಗಾರಿಕೆ ಹಡಗನ್ನ ಅದರ ಹೆಸರು ಆಲ್ ನೇವಿಯನ್ನ ರಕ್ಷಿಸಿದೆ. ಆಲ್ ನೇವಿ ಸೊಮಾಲಿಯಾದ ಪೂರ್ವ ಕರಾವಳಿಯಲ್ಲಿ ನೌಕಾಯಾನ ಮಾಡುತ್ತಿದ್ದು 19 ಪಾಕಿಸ್ತಾನಿ ಪ್ರಜೆಗಳು ಇಲ್ಲಿದ್ರು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇನ್ನು ವಿಶೇಷ ಅಂದ್ರೆ ಸ್ನೇಹಿತರೆ, ಭಾರತೀಯ ನೌಕಾಪಡೆಯು 24 ಗಂಟೆ ಅವಧಿಯಲ್ಲಿ ಕೈಗೊಂಡ 2ನೇ ರಕ್ಷಣಾ ಕಾರ್ಯಾಚರಣೆ ಇದಾಗಿದೆ. ಭಾರತೀಯ ನೌಕಾಪಡೆಯು ಈ ಮೊದಲು ಸೊಮಾಲಿಯಾ ಪೂರ್ವ ಕರಾವಳಿ ಏನಿದೆ ಮತ್ತು ಎಡನ್ ಕೊಲ್ಲಿಯಲ್ಲಿರುವ ಕಡಲ್ಗಳ್ಳರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದು ಅಲ್ಲಿ 17 ಇರಾನ್ ಸಿಬ್ಬಂದಿಗಳನ್ನು ಮೀನುಗಾರರೇನಿದ್ದಾರೆ ಅವರನ್ನು ಕೂಡ ಕಾಪಾಡುವಂಥ ಕೆಲಸವನ್ನು ಮಾಡಿತ್ತು. ಇನ್ನು ಭಾರತದ ನೌಕಾಪಡೆಯ ಮರೈನ್ ಕಮಾಂಡೋಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದು ವಿಶೇಷವಾಗಿರುವಂಥದ್ದು. ಇದಷ್ಟೇ ಅಲ್ಲದೆ ಇದೀಗ ಹಿಂದೂ ಮಹಾಸಾಗರದ ಪ್ರದೇಶದ ಸುತ್ತಲೂ ನಮ್ಮ ಭಾರತೀಯ ನೌಕೆಗಳನ್ನು ನಿಯೋಜಿಸಲಾಗಿದೆ. ಇನ್ನು ಸ್ನೇಹಿತರೆ, ಈ ಸೊಮಾಲಿಯಾ ಕಡಲ್ಗಳ್ಳರ ಹಾವಳಿ 2011ರಲ್ಲಿ ಈ ರೀತಿ ಆಗಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆಗ ಭಾರಿ ಪ್ರಮಾಣದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಇಂತಹ ದಾಳಿಗಳಾಗ್ತಿದ್ವು, ಹೆಚ್ಚಾಗಿದ್ವು. ಆದರೆ ಅವು ದಿಢೀರಂತ ಇದ್ದಕ್ಕಿದ್ದಂತೆ ಕಡಿಮೆಯಾಗಿದ್ವು. ಆದರೆ ಇದೀಗ ಮತ್ತೆ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಕೆಂಪು ಸಮುದ್ರದಲ್ಲಿ ಆಗುತ್ತಿರುವಂತಹ ಬದಲಾವಣೆ, ಅಲ್ಲಿ ಆಗುತ್ತಿರುವಂತಹ ಕಾರ್ಯಾಚರಣೆಗಳ ಸ್ವರೂಪವನ್ನು ಪಡೆದುಕೊಂಡು ಇದೀಗ ಎಲ್ಲರೂ ಕೂಡ ಅರಬ್ಬಿ ಸಮುದ್ರಕ್ಕೆ ಎಂಟ್ರಿ ಆಗಿದ್ದಾರೆ. ಇದೀಗ ಅರಬ್ಬಿ ಸಮುದ್ರದಲ್ಲೂ ಕೂಡ ಭಾರತ ತನ್ನ ಉಗ್ರ ರೂಪವನ್ನು ತೋರಿಸ್ತಿರೋ ಕಾರಣ ಇಲ್ಲಿಯೂ ಕೂಡ ಇದೀಗ ಏನು ಉಗ್ರರ ಅಟ್ಟಹಾಸ ಇದೆ ಅದು ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಸ್ನೇಹಿತರೆ, ಇವೆಲ್ಲ ವಿಚಾರಗಳು ಇದೀಗ ವಿಶ್ವದ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದ್ದಾವೆ. ಈ ಎಲ್ಲವೂ ಆದಷ್ಟು ಬೇಗ ಕಂಟ್ರೋಲ್ ಆದರೆ ವಿಶ್ವದ ಆರ್ಥಿಕತೆ ಅಭಿವೃದ್ಧಿಯನ್ನು ಹೊಂದುತ್ತೆ. ಒಂದು ವೇಳೆ ಇದೆಲ್ಲವನ್ನು ನೆಗ್ಲೆಕ್ಟ್ ಮಾಡಿದ್ದೇ ಆದರೆ ವಿಶ್ವದ ಆರ್ಥಿಕತೆಗೆ ಅತಿ ದೊಡ್ಡ ಪೆಟ್ಟಂತೂ ಬೀಳೋದಂತೂ ಸತ್ಯ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.